ಚಿತ್ರದುರ್ಗದಲ್ಲಿ ಮೇ 9ರಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ 5 ದಶಕಗಳ ರಾಜಕೀಯ ಪಯಣದ ಸಂಭ್ರಮಾಚರಣೆಯ ಅಂಗವಾಗಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿರುವ ಹಿನ್ನೆಲೆ ಇಂದು ಹೊನ್ನಾಳಿಯಲ್ಲಿ ಕಾರ್ಯಕ್ರಮದ ಲೋಗೋ ಅನಾವರಣಗೊಳಿಸಲಾಯಿತು. ಹೊನ್ನಾಳಿ ಪಟ್ಟಣದ ಎನ್ಕ್ಲೇವ್ ಸಭಾಂಗಣದಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಸಿ ನಂತರ ಲೋಗೋ ಅನಾವರಣ ಮಾಡಲಾಯಿತು. ನಂತರ ಮಾತನಾಡಿದ ಎಂಪಿ ರೇಣುಕಾಚಾರ್ಯ, ಯಡಿಯೂರಪ್ಪನವರು ರಾಜಕೀಯದಲ್ಲಿ 50 ವರ್ಷಗಳ ಕಾಲ ಪಕ್ಷವನ್ನು ಕಟ್ಟುವ ಜೊತೆಗೆ ಪಕ್ಷವನ್ನು ಅಧಿಕಾರಕ್ಕೆ ತರುವ ಮೂಲಕ ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅವರ ರಾಜಕೀಯ ಸಾಧನೆಯನ್ನು ಕಾರ್ಯಕರ್ತರು ಸಂಭ್ರಮಿಸುವ ಹಿನ್ನೆಲೆ ಗೋವಿಂದ ಕಾರಜೋಳ, ಶ್ರೀರಾಮುಲು, ಪ್ರಭಾಕರ್ ಕೋರೆ ನೇತೃತ್ವದಲ್ಲಿ ಪಕ್ಷದ ಮುಖಂಡರೆಲ್ಲ ಸೇರಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ವಿವಿಧ ಮಠಾಧೀಶರು ಆಗಮಿಸಲಿದ್ದು, ನಾವುಗಳೆಲ್ಲ ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ಕರೆ ನೀಡಿದರು. ಈ ವೇಳೆ ಹೊನ್ನಾಳಿ, ನ್ಯಾಮತಿ ತಾಲೂಕಿನ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಬಹಳಷ್ಟು ಕೊಡುಗೆ ಇದೆ. ಮೊಟ್ಟ ಮೊದಲು ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಅದು ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನ ರಾಜೀನಾಮೆ ಕೊಡಿದ್ರು 2009 ಅವತ್ತು ಮೊದಲನೇ ಬಾರಿಗೆ ಹೇಳಿದ್ದು ಸನ್ಮಾನ್ಯ ಯಡಿಯೂರಪ್ಪ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರು. ನನ್ನ ನೆನಪಿನ ಜೊತೆಗೆ ನಾವು ಅವರು ರೇಸ್ ಕೋರ್ಸ್ ನಿವಾಸದಲ್ಲಿ ಘೋಷಣೆ ಮಾಡಿದರು. ಅಂದಿನಿಂದ ಪ್ರಾರಂಭವಾಗಿ ಅವ್ರ ಜೊತೆಗೆ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಅಧ್ಯಕ್ಷರು, ಗೋವಾದಲ್ಲಿ ತೀರ್ಮಾನಕ್ಕೆ ಕಾರ್ಯಕಾರಿಣಿಯಲ್ಲಿ, ಅದಾದ ನಂತರ ಅಮಿತ್ ಶಾ, ಚಾಣಕ್ಯ, ಈ ದೇಶದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ನಾವು ಬಂದಿದ್ದೀವಿ. ಕಾರ್ಯಕರ್ತರು, ಮುಖಂಡರು ಎಲ್ಲರ ಕೊಡುಗೆ ಇದೆ. ಇದಕ್ಕೆ ಬಹಳ ಚಾಣಕ್ಯ ಅಂತ ಹೇಳ್ತಾರೆ ಅಮಿತ್ ಶಾ. ಅಂತ ಚಾಣಕ್ಯ ಅಮಿತ್ ಶಾ ಅವರು 9ನೇ ತಾರೀಕು ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅವರೇ ಕರೆ ಮಾಡಿ ಹೇಳಿದರೆ 9ನೇ ತಾರೀಕು ಅಮಿತ್ ಶಾ ಬರ್ತಿದ್ದಾರೆ. ದಯಮಾಡಿ ನಮ್ಮ ಹೊನ್ನಾಳಿ ನ್ಯಾಮತಿ ತಾಲೂಕಿಂದ 10,000 ಕಾರ್ಯಕರ್ತರು ನಾವು ತೆರಳಬೇಕು ಹೇಳಿ 10 ಲಕ್ಷ ಜನ ಈ ಚಿತ್ರದುರ್ಗದಲ್ಲಿ ಬಹಳ ದೊಡ್ಡ ಪೆಂಡಲ್ ಮಾದಾರ್ ಚೆನ್ನಯ್ಯ ಗುರುಪೀಠ ಮತ್ತು ಮುರುಘಾ ಮಠದ ಮಧ್ಯದಲ್ಲಿ 106 ಎಕರೆ ಜಾಗ ಇದೆ. ಆ ಜಾಗದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೆಂಡಲ್ ವ್ಯವಸ್ಥೆ ಇರುತ್ತೆ. ನಾವು ಇಷ್ಟಿಗೆ ಕೂಡಕಾಲ ಗಾಳಿ ಹೊಡ್ಕೊಂಡ್ವಿ ನಿಜ. ಆದ್ರೆ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದಿಂದ ಇಡೀ ರಾಜ್ಯದಿಂದ 10 ಲಕ್ಷ ಜನ, ಹೊನ್ನಾಳಿಯಿಂದ 10,000, ಚನ್ನಗಿರಿಯಿಂದ 10,000, ಹರಿಹರ, ಮಾಯಕೊಂಡ, ದಾವಣಗೆರೆ, ಉತ್ತರ, ದಕ್ಷಿಣ, ಬೆಂಗಳೂರು, ಅನುಪ್ರ ನಮ್ಮ ಲೋಕಸಭೆ ಒಳಗೊಂಡಂತೆ ನಾನು ಹೇಳ್ತೀನಿ. ಎಲ್ಲ ಕ್ಷೇತ್ರ 10,000 ಜನ ತೆರಳಬೇಕಂತ ತೀರ್ಮಾನ ಆಗಿದೆ. ಹಾಗಾಗಿ ನಾವು ನಮ್ಮ ಹಳ್ಳಿಗಳಿಂದ ಇದಕ್ಕೆ ಯಡಿಯೂರಪ್ಪನವರು ನನ್ನ ಉತ್ಸವ ಮಾಡಿ ನಾನು ದುಡ್ಡು ಕೊಡ್ತೀನಿ ಅಂತ ಅವರೇನು ಹೇಳಲ್ಲ. ಎಲ್ಲ ಮುಖಂಡರುಗಳು ಇದಕ್ಕೆ ಆರ್ಥಿಕವಾಗಿ ಧನ ಸಹಯೋಗ ಮಾಡಿ, ಯಾಕಂದ್ರೆ ಯಡಿಯೂರಪ್ಪನ ಅಭಿಮಾನೋತ್ಸವ ಅಂದ್ರೆ ಯಡಿಯೂರಪ್ಪನವರು ಒಂದು ಕಾಲದಲ್ಲಿ ನಾವು ಸಣ್ಣವರಿದ್ದಾಗ ನಾವು ಯಡಿಯೂರಪ್ಪ ಏನು ಕೆಲಸ ಇಲ್ಲ ಅಂತಿದ್ವಿ ನಾವು. ಆದ್ರೆ ಅವರ ಶಕ್ತಿ ಯಡಿಯೂರಪ್ಪ ಗುಡಿದರೆ ವಿಧಾನಸೌಧ ನಡೆಯುವುದು. ಯಡಿಯೂರಪ್ಪ ನೋಡಿರ್ತಕ್ಕಂಥ ಹಳ್ಳಿಗಳಿಲ್ಲ, ಏನು ಕೋಳಿ ಕೂಗುದು ಹಳ್ಳಿಗಳಿಲ್ಲ ಅಂತ ಹೇಳ್ತಾರಲ್ಲ, ಈ ರಾಜ್ಯದಲ್ಲಿ ಯಡಿಯೂರಪ್ಪ ನೋಡಿರ್ತಕ್ಕಂಥ ಹಳ್ಳಿಗಳಿಲ್ಲ. ಅಂತ ಒಬ್ಬ ಮಹಾನ್ ನಾಯಕನ ಅಭಿಮಾನೋತ್ಸವದ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಮತ್ತು ಅನೇಕ ಪಕ್ಷಾತೀತವಾಗಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಸಾವಿರಾರು ಜನ ಮಠಾಧೀಶರು, ಎಲ್ಲ ವರ್ಗದವರು ಅವರಿವರೇ ಮಠಾಧೀಶರು ಬರ್ತೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ಯಡಿಯೂರಪ್ಪನವರು ಅಧಿಕಾರದಾಗಿದ್ದಾಗ ಎಲ್ಲ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟರು. ಈ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಅಲ್ಲಿ ಅನುದಾನವನ್ನು ಕೊಟ್ಟಂತ ಮಠಗಳಿಗೆ ಕೇವಲ ವೀರಶೈವ ಲಿಂಗಾಯತರಷ್ಟೇ ಅಲ್ಲ, ಎಲ್ಲ ಸಮಾಜಗಳಿಗೆ ಆರ್ಥಿಕವಾಗಿ ಸದೃಢ ಆಗಬೇಕು. ಶಿಕ್ಷಣ ಸಂಸ್ಥೆಗಳು, ಕುಡಿಯುವ ನೀರು, ಅಲ್ಲಿ ಮೂಲಭೂತ ಸೌಲಭ್ಯಗಳು ಕಲ್ಪಿಸೋದಕ್ಕೋಸ್ಕರ ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲ ಮಠಗಳು ಅನುದಾನ ಕೊಟ್ಟರು. ಎಲ್ಲ ಮಠಾಧೀಶರು ನಾವು ಬರ್ತೀವಿ ಯಡಿಯೂರಪ್ಪನವರ ಉತ್ಸವಕ್ಕೆ ನಾವು ಬರ್ತೀವಿ ಅಂತ ಹೇಳ್ತಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಮಠಾಧೀಶರು ತೆರಳುತ್ತಾರೆ. ಇದು ನೋಡೋದು 2 ಕಣ್ಣು ಸಾಲು. ಸಹಸ್ರಾರು ಸಂಖ್ಯೆಯಲ್ಲಿ ಮಠಾಧೀಶರು ಬರ್ತಾ ಇದ್ದಾರೆ. 10 ಲಕ್ಷ ಜನ ಸೇರ್ತಾ ಇದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೇವಲ ನನ್ನ ರೇಣುಕಾಚಾರ್ಯ ಮಾನಸ ಪುತ್ರ ನಾನಲ್ಲ. ಈ ರಾಜ್ಯದಲ್ಲಿ ಯಡಿಯೂರಪ್ಪನವರಿಗೆ ಬೆಳೆಸಿದಂತ ಎಷ್ಟು ಜನ ಮುಖ್ಯಮಂತ್ರಿಗಳ
ಶಾಸಕರಾದರು, ಎಷ್ಟು ಜನ ಮಂತ್ರಿಗಳಾದರು. ಯಡಿಯೂರಪ್ಪರು 2 ಜನ ವಿಧಾನಸಭಾ ಸದಸ್ಯರಾದಾಗ ಒಬ್ಬರು ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಡೆ ಹೋದ್ರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಒಬ್ಬರೇ ವಿಧಾನಸಭೆ ಹೊರಗೆ ಏಕಾಂಗಿ ಹೋರಾಟ ಮಾಡಿ ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಿ ನಮ್ಮಂತ ಲಕ್ಷಾಂತರ ಜನರಿಗೆ ಬೆಳೆಸಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಯಡಿಯೂರಪ್ಪನ ಅಭಿಮಾನೋತ್ಸವವನ್ನು ನಾವು ಮಾಡ್ತಾ ಇದೀವಿ. ಯಡಿಯೂರಪ್ಪನ ಅಭಿಮಾನೋತ್ಸವವನ್ನು ಎಲ್ಲರೂ ಸೇರಿ ಮಾಡ್ತಾ ಇದೀವಿ. ಕೇವಲ ರೇಣುಕಾಚಾರ್ಯ ಒಬ್ಬರೇ ನಾನು ಬಹಳಷ್ಟು ಮುಖಂಡರಿಗೆ ಈ ಬಾರಿ ಕರೆ ಮಾಡಿದ ನಿಜ. ಆದ್ರೆ ಹಳ್ಳಿಗಳಲ್ಲಿ ಅವಲಂಬನೆ ನಮ್ಮ ಮುಖಂಡರುಗಳಿಗೆ